ಈಗಾಗಲೇ ಗುರುಜಿ ಹೇಳಿದ್ರು ಗುರುಗ್ರಹ ಉಚ್ಚನಾಕಿದ್ರೆ ಯಾವ ರೀತಿ ಆಗುತ್ತೆ, ಸಂಭವಿಸುತ್ತೆ, ಅನಾಹುತಗಳಾಗುತ್ತೆ, ಮಳೆ ಹೆಚ್ಚಾಗುತ್ತೆ, ಧರ್ಮದಲ್ಲಿ ಗೊಂದಲ ಹೆಚ್ಚಾಗುತ್ತೆ, ಈ ರೀತಿ ಎಲ್ಲ ಅದೇ ರೀತಿ ಆಗಿದೆ ಸಾಕಷ್ಟು ವಿಚಾರಗಳು. ಅದ್ರ ಬಗ್ಗೆ ಜೊತೆಗೆ ಇನ್ನೂ ಕೂಡ ಗುರುಗ್ರಹ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಕಟಕ ರಾಶಿಯಲ್ಲಿ ಮುಂದೇನೂ ಕೂಡ ಯಾವ ರೀತಿ ಅನಾಹುತಗಳಾಗುತ್ತೆ ಅವೆಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಜೊತೆಗೆ ವೀಕ್ಷಕರೇ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು, ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳ್ಕೊಳ್ಬೋದು. ಗುರುಜಿ ಅದಕ್ಕೆ ತುಂಬ ಸುಲಭ ರೀತಿಯಲ್ಲಿ ಯಾವ ರೀತಿ ಪರಿಹಾರವನ್ನು ಮಾಡ್ಕೊಳ್ಬೋದು, ನಿಮ್ಮ ಸಮಸ್ಯೆ ಏನಿದೆ ಅವೆಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರೂಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ಚೆನ್ನಮ್ಮ ಅವ್ರನ್ನ ನಮ್ಮ ತಾಯಿ ಥರ ನಾನು ತುಂಬ ಗೌರವಿಸಿ, ತುಂಬ ಸರಿ ಅವ್ರ ಕೈಯಾರೆ ಊಟ ಮಾಡಿದ್ದೀನಿ, ಕಾಫಿ ಕುಡಿದಿದ್ದೀನಿ. ತುಂಬ ದೇವೇಗೌಡರ ಕುಟುಂಬಕ್ಕೆ ಕರ್ನಾಟಕ ಜನತೆ ತುಂಬ ಆಶೀರ್ವಾದ ಮಾಡಬೇಕು. ಭಾಳ ನೋವಾಗೈತೆ, ದುಃಖ ಆಗೈತೆ, ಭಾಳ 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 ಅಂದರೆ ಮರೆಯೋಕ್ಕಾಗದಿರೋಷ್ಟು ದುಃಖ. ಯಾಕಂದರೆ ಪರಮ ಭಕ್ತರು, ದೇವ್ರ ಭಕ್ತರು, ಹಲ್ವಾರು ಸರಿ ಅವ್ರ ಮನೆಗೆ ಹೋಗಿದ್ದೀನಿ, ಮಾತಾಡಿದ್ದೀನಿ. ಅದನ್ನು ತುಂಬ ದುಃಖ ಆಗ್ತೈತೆ. ಮೊದಲಿಗೆ ಅವ್ರ ಆತ್ಮಕ್ಕೆ, ದೇವೇಗೌಡರ ಮನೆ ಕುಟುಂಬಕ್ಕೆ, ಎಲ್ಲರಿಗೂ ಕರ್ನಾಟಕದ ಜನತೆ ಆಶೀರ್ವಾದ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ ಎಲ್ಲರಿಗೂ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ದವೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನವೇ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇವಿ ನಮಸ್ತತೆ. ಅರಿವು ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಮೊದಲಿಗೆ ನಾನು ಏನೇನು ಹೇಳೋಗಿದ್ದೆ ನೆನಪಿದೆ ಮೇಡಮ್ ಪ್ರೋಗ್ರಾಮಲ್ಲಿ? ಏನೇನು ಹೇಳಿ ನೋಡೋಣ. ಸುಮ್ಮನೆ ಒಂದು ಅರ್ಧ ಗಂಟೆ ಪ್ರೋಗ್ರಾಮ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಬೇರೆ ಪ್ರೋಗ್ರಾಮ್ ಮಾಡ್ದಂಗಲ್ಲ. ಇವತ್ತು ನಿಮ್ಮನ್ನು ಕೆಣಕಬೇಕು ಅಂತ ಮಾತಾಡೋಣ. ಬಟ್ ಕಾಲರ್ ಇರ್ತಾರೆ, ಮಾತಾಡೋಣ. ಓಕೆ, ಹಲೋ. ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ ಮೇಡಮ್, ನಾನು ಬೆಳಗಾವಿಯಿಂದ ಕರೆ ಮಾಡ್ತಾ ಇದ್ದೀನಿ ಮೇಡಮ್. ಸರಿ, ಓಕೆ. ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ. 19/9. ಓಕೆ. 1991 ಗುರುಜಿ. ಅಲ್ಲ, ಡೇಟ್ ಹೇಳಿ ಫಸ್ಟ್. 19/9. ಹಾಂ, 9 ಹಾಂ 1991. 1991. ಟೈಮಿಂಗ್ಸು ರಾತ್ರಿ 1 ಗಂಟೆ ಗುರುಜಿ. 1 ಗಂಟೆ AM. ಏನಪ್ಪ ಪ್ರಶ್ನೆ? ನಮಸ್ತೆ ಗುರುಜಿ. ನಮಸ್ಕಾರ ಗುರುಗಳೇ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ ಗುರುಜಿ. ನೀವು ಹೇಳಿದಾಗೆ ನನ್ನ ಮದುವೆ ಆಯ್ತು ಗುರುಜಿ ಇವಾಗ 2 ತಿಂಗಳ ಹಿಂದೆ. ನೀವ್ ಹೇಳಿದ್ರಿ ರಾಹು ದಶೆ ಶುಕ್ರ ಭಕ್ತಿಯಲ್ಲಿ ನಿನ್ ಮದುವೆ ಆಗುತ್ತೆ, ಯಾರನ್ನಾದ್ರೂ ಲವ್ ಮಾಡ್ತೀಯಾ, ಇಲ್ಲಾಂದ್ರೆ ನಿನ್ ಮದುವೆ ಅಂತೂ ಆಗುತ್ತೆ ಅಂತ ಹೇಳಿದ್ರಿ. ಡೆಫಿನೆಟ್ಲಿ ನಿಮ್ಮ ಆಫೀಸಿಗೆ ಬಂದಾಗ ಅದನ್ನ ಹೇಳಿದ್ರಿ ಗುರುಜಿ. ಆಮೇಲೆ ನನಗೆ ಪೈರೇಟ್ ಸ್ಟೋನು, ಆಮೇಲೆ ಅದ ನೀಲ ಶನಿ ಗ್ರಹದ ಬ್ರಾಸ್ಲೆಟ್ ಕೊಟ್ಟಿದ್ರಿ ಗುರುಜಿ. ಸೊ ಇವಾಗ 2 ತಿಂಗಳಾಯ್ತು ಗುರುಜಿ ಮದುವೆ ಆಗಿ. ಅದೇ ಹೇಳ್ಬೇಕಂತ ಕಾಲ್ ಮಾಡಿದ್ದೆ ಗುರುಜಿ. ತುಂಬಾ ಮದುವೆ ಕಾರ್ಡ್ ಕೊಡ್ಬಾರ್ದು ಬಿಟ್ಬಿಟ್ಟು ಮದುವೆ ಕರಿತಿದ್ದೆ, ಮತ್ತೆ ತಪ್ಪಲ್ವಾ? ಇಲ್ರಿ ಗುರುಜಿ, ನಾ ಬಿಫೋರ್ ನಿಮ್ಗೆ ಸಾರಿ ತಂದಿದ್ದೆ ನೋಡ್ರಿ ಗುರುಜಿ ಆಫೀಸ್ಗೆ. ಅವಾಗ ನೀವ್ ಹೇಳಿದ್ರಿ ಗುರುಜಿ, ಇಲ್ಲ ಮಗ ನಿನ್ ಮದುವೆ ಆಗತ್ತೆ, ನೋಡಕ್ ಚೆನ್ನಾಗಿದ್ಯಾ, ಆಗತ್ತೆ, ಹೋಗು ಲವ್ ಮಾಡಿ ಮದುವೆ ಆಗ್ತದೆ ಅಂತ ಹೇಳಿದ್ರಿ. ಅದೇ ನೀವು ಹೇಳಿದಾಗೆ ಅಕ್ಯುರೇಟ್ ಆಗಿ ಆಯ್ತು ಗುರುಜಿ. ತುಂಬಾ ಒಳ್ಳೆ ವಿಷಯ. ವಾಟ್ಸಪ್ ಅಲ್ಲಿ ನಿಮ್ಗ ಇನ್ವೈಟ್ ಮಾಡಿದ್ದೆ ಗುರುಜಿ. ನಾನು ನೋಡೋದ್ ಕಮ್ಮಿ ಕಾಣ, ರೇರು, ಹಂಗೆಲ್ಲ ನೋಡಕ್ ಟೈಮ್ ಇರಲ್ಲ. ಹಾ ಗುರುಜಿ, ಅದೇ ಗುರುಜಿ, ಅದೇ ಬಹಳ ಖುಷಿ ಆಯ್ತು ಗುರುಜಿ. ನೀವ್ ಹೇಳಿದಾಗೆಲ್ಲ 100% ಆಯ್ತು ಗುರುಜಿ. ಇದಕ್ಕಿಂತ ಖುಷಿ ಅನ್ಬೇಕು. ಭಾಳ ಕಷ್ಟಪಡ್ತಾ ಇದೆಯಾ, ಜಾತಕ ಬಂದು ಆಫೀಸಿಗೆ ಬಂದು ಕೇಳಿದ್ಯಾ, ನಿನ್ಗೆ ನಾನು ಹೇಳ್ದಂಗೆ ಮದುವೆ ಆಗಿದ್ದು, ಇದಕ್ಕಿಂತ ಇನ್ನೇನು ಬೇಕಲ್ವಾ? ಹಾ ಗುರುಜಿ, ಎಲ್ಲ ನಿಮ್ಮ ಆಶೀರ್ವಾದ ಗುರುಜಿ. ನಾ ಇವತ್ತು ಏನೋ ಮಾಡ್ತಾ ಇದ್ರು, ಇವತ್ತು ಯಾವ ಪರಿಸ್ಥಿತಿ ಒಳಗ ಇದ್ರು, ಏನು ಅಚೀವ್ ಮಾಡಿದ್ರು ಅದು ನಿಮ್ಮ ಆಶೀರ್ವಾದ ಗುರುಜಿ. ನೀವು ಹೇಳಿರೋ ಡೇಟು, ನಕ್ಷತ್ರ ಎಲ್ಲ ಫಾಲೋ ಮಾಡ್ತೀನಿ ಗುರುಜಿ. ತುಂಬಾ ಚೆನ್ನಾಗಿದೆ ಗುರುಜಿ ಲೈಫಲ್ಲಿ. ತುಂಬ ಈ ಮಾತು ಕೇಳೋಕ್ಕೆ ಖುಷಿ ಆಗುತ್ತೆ. ನಾವು ಅದನ್ನೇ ದೇವರಲ್ಲಿ ಪ್ರಾರ್ಥನೆ ಮಾಡೋದು. ನನ್ನ ಹತ್ರ ಯಾರು ಜ್ಯೋತಿಷ ಕೇಳ್ತಾರೆ, ಅವರ ಕುಟುಂಬದವರು, ಅವರ ಫ್ಯಾಮಿಲಿಯವರೆಲ್ಲ ನಮ್ಮ ಫ್ಯಾಮಿಲಿ ಇದ್ದಂಗೆ, ನಮ್ಮ ಬಂಧು ಬಳಗ ಇದ್ದಂಗೆ. ಎಲ್ಲೋ ಇರ್ತಾರೆ. ನೀನು ಎಲ್ಲೋ ಇದೆಯಾ, ನಂಗೆ ಕನೆಕ್ಟ್ ಆಗ್ತೀಯಾ? ನೀನು ಸೀರೆ ಬಿಸ್ನೆಸ್ ಮಾಡ್ತೀಯಲ್ವಾ? ಹೌದು ಗುರುಜಿ. ಸೀರೆ ನೇಕಾರ ಮಾಡ್ತೀನಿ ಅಲ್ವಾ? ನೇಕಾರಿಕೆ ಮಾಡ್ತೀನಿ ಗುರುಜಿ. ಹೌದು ನೋಡಿ, ನಂಗೆ ನೆನಪಿದೆ, ಖಂಡಿತ ಅಲ್ಲ ಕೂಡ ನೆನಪಿದೆ. ನೋಡು, ದೇವರು ನನ್ನ ಹತ್ರ ಕೇಳಕ್ಕೆ ಬಂದೋದರೂ ನೆನಪಿಟ್ಟಿರ್ತೀನಿ. ಹಾಗಾಗಿ ದೇವರು ನನ್ನ ಹತ್ರ ಕೇಳಿದವ್ರಿಗೆಲ್ಲ ಕಷ್ಟ ಪರಿಹಾರ ಅದು ಸಾಕು. ಯಾಕಂದರೆ ನನ್ನ ಅಸ್ಟ್ರಾಲಜಿ ಅಷ್ಟು ನಿಜ ಆದರೆ ಸಾಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಒಂದು ಗಂಡು ಮಗು ಎತ್ಕೊಂಡು ಒಳ್ಳೇದಾಗಲಿ, ಅದಕ್ಕೆ ಮಧ್ಯದಲ್ಲಿ ಯಾವಾಗಲಾದ್ರು ಬಂದು ಒಂದು ಸ್ಪೀಡ್ ಕೊಟ್ಟೋಗು. ಖಂಡಿತ ಬರ್ತೀನಿ ಗುರುಜಿ. ಒಳ್ಳೇದಾಗಲಿ. ಒಂದು ಕರಿ ನಿಮ್ಮ ಮನೆಗೆ ಬರ್ತೀನಿ ಊರಿಗೆ, ಬೆಳಗಾವಿ. ಧನ್ಯವಾದ ಗುರುಜಿ.
ನಿಮ್ ಧನ್ಯವಾದಗಳು. ಬರೋಕೆಗೆ ತುಂಬಾ ಕಾಯ್ತಿರ್ತೀನಿ ಗುರುಜಿ. ಓಕೆ, ಒಳ್ಳೆಯದಾಗಲಿ. ಸೊ ಎಷ್ಟು ಖುಷಿಯಲ್ಲಿದ್ದಾರೆ ಅಲ್ಲ ಗುರುಜಿ, ಒಂದು ಹೌದು. ಒಳ್ಳೇದಾದ್ರೆ ಅದು ಖುಷಿನೇ ಬೇರೆ ಲೆವೆಲ್. ಹೌದು, ಓಕೆ, ಹೌದು. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ಹಲೋ, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ ಮೇಡಮ್. ನಮ್ಮ ಹೆಸರು ದೇವರಾಜ್ ಅಂತ, ಮನ್ಗೆರೆಯಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ. ನಮ್ಮ ತಂದೆ ಮಗನ ಬಗ್ಗೆ ಕೇಳಬೇಕಿತ್ತು. ಹೇಳಿ ಡೇಟ್ ಆಫ್ ಬರ್ತ್. 21/10 ಓಕೆ 2010 ಓಕೆ, ಟೈಮು 9:45 ಬೆಳಿಗ್ಗೆ. 9:45. ಸರಿ, ಮಾತಾಡಿ. ಏನು ಪ್ರಶ್ನೆ ಇದೆ ಕೇಳಿ. ನಮಸ್ತೆ ಗುರುಜಿ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ, ಚೆನ್ನಾಗಿದ್ದೀವಿ. ನಿಮ್ಮ ಆಶೀರ್ವಾದ ಗುರುಜಿ. ಎಲ್ಲಕ್ಕೂ ನಿಮ್ಮ ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇರ್ತೀವಿ, ಫಾಲೋ ಅಪ್ ಮಾಡ್ತಾ ಇರ್ತೀವಿ, ಎಲ್ಲ ನೋಡ್ತಾ ಇರ್ತೀವಿ. ಏನು ಇಷ್ಟ ಆಗುತ್ತೆ ಗುರುಜಿ? ನೀವ್ ಹೇಳೋದೆಲ್ಲ ಇಷ್ಟನೇ. ಹೇಳ್ತೀನಿ ಅಂತ ಆಯ್ತದೋ ಇಲ್ಲ ಆಯ್ತದೆ ಅಂತ ನೀವ್ ಹೇಳ್ತಿರೋ, ಎಲ್ಲ ನೀವ್ ಹೇಳ್ದಂಗೆ ನಡೀತೈತೆ ಗುರುಜಿ. ಯಾರು ಏನೇ ಹೇಳಿ ನಾವೆಂತೂ ನಿಮ್ಮ ಅಭಿಮಾನಿಗಳು ಗುರುಜಿ, ಭಕ್ತರು. ಸಾಕು, ಸಾರ್ಥಕ ಆಯ್ತು ಸರ್. ನನಗೆ ನನ್ನ ಲೈಫಲ್ಲಿ ಏನು ಸರ್, ಹೇಳಿ ಹೇಳಿ ಗುರುಜಿ. ನನ್ನ ಲೈಫಲ್ಲಿ ಒಂದು 3-4 ದಿವಸ ತುಂಬ ಖುಷಿಯಾಗಿದ್ದೀನಿ. ಹೌದೌದು ಗುರುಜಿ. ತುಂಬ ಅಂದರೆ ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ, ಅಷ್ಟು ಖುಷಿ. ತುಂಬ ಖುಷಿ ನಿಜವಾಗ್ಲೂ ಕೂಡ. ನನಗೆ ಕೀರ್ತಿಯವರು ಸರ್ ಬುಟ್ಟಾಕಿ ಸರ್ ನೆಗೆಟಿವ್ ಕಮೆಂಟ್ ಮಾಡೋರನ್ನ, ನಿಮ್ಮನ್ನು ಪ್ರೀತಿ ಮಾಡೋರಿಗೋಸ್ಕರ ಬದುಕಿ ಸರ್, ನಿಮ್ಮನ್ನು ಪ್ರೀತಿಸ್ತಾರೆ ಸರ್, ಅದನ್ನು ಏನು ನೋಡಿ ಸರ್, ಮದುವೆ ಮಾಡ್ಕೊಂಡು ವಿಶ್ ಮಾಡೋಕ್ಕೆ ಮಾತಾಡ್ತಾರೆ. ಗುರುಜಿ ಎಲ್ಲ ನಾವು ನಿಮ್ ನಂಬ್ಕೊಂಡಿದೀವಿ, ನಿಮ್ ಪ್ರೋಗ್ರಾಮ್ ಹೇಳ್ತಾ ಇರ್ತೀವಿ, ನಮ್ಗೆ ಒಳ್ಳೆ ಸಲಹೆ ಕೊಡ್ತಾ ಇರ್ತೀರಿ ಗುರುಜಿ. ಯಾರೋ 2 ಜನ ಹೇಳಿದ್ ಮರ್ಕ ಗುರುಜಿ, ನೀವು ಅದಕ್ಕೆಲ್ಲ ಎಲ್ಲ ಮನ್ಸ್ಗೆಲ್ಲ ಬೇಜಾರ್ ಮಾಡ್ಕೊಬಿಡಿ ಗುರುಜಿ. ಎಲ್ಲ ಚೆನ್ನಾಗಿ ಗುರುಜಿ ನಮ್ಮ ನಂತರಿಗೆಲ್ಲರಿಗೂ ಮಾರ್ಗದರ್ಶನ ಕೊಟ್ಕೊಂಡು ಹೇಳ್ಕೊಂಡು ಹೋಗೋ ಗುರುಜಿ ನೀವು. ಖಂಡಿತಲ್ಲೂ ಕೂಡ ಸರ್, ನಾನು ಇಷ್ಟು ಪ್ರೀತಿ ಮಾಡ್ತೀರಾ. ನನ್ನ ಮಾತು ಇಷ್ಟ ಆಗಿದೆ ನೀವೇ ಸಾಕ್ಷಿ. ಏನು ಹೇಳಿ? ಹೌದು ಹೌದು ಗುರುಜಿ, ಹೌದು ಗುರುಜಿ. ನಾವು 2010ರಿಂದ ನಿಮ್ ಪ್ರೋಗ್ರಾಮ್ ನೋಡ್ತಾ ಇದ್ದೀವಿ ಗುರುಜಿ ನಾವು. ಏನು ನಾನು ಹೇಳಿದ್ದೆಲ್ಲ ನಡೀತೈತಲ್ವಾ? ಹೌದು ಹೌದು ಗುರುಜಿ. ಯಾವ್ದು ಗುರುಜಿ, ಅದು ಗುರುಜಿ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟಾಗ ಯಾರು ಬಸವರಾಜ ಮುಂಬಯಿಯವರು ಮುಖ್ಯಮಂತ್ರಿ ಆಯ್ತದೆ ಅನ್ಕೊಳಕ್ಕಲ್ಲ ಗುರುಜಿ, ನೀವೇ ಹೇಳಿದ್ರಿ ಗುರುಜಿ ಹೆಂಗಂತವ. ಇತ್ತೀಚೆ ಬಿಡಿ, ಅವಾಗೇ ಹೇಳಿದ್ರಿ ಗುರುಜಿ ನೀವು. ಹಾವು ಬಂದು ಕಚ್ಚು ಅಂತ ಹೇಳಿದ್ದು ಮಳೆ ಬಂದು. ಹೌದು 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 ಗುರುಜಿ. ಈಗೆಲ್ಲ ಮಹಾರಾಷ್ಟ್ರದಲ್ಲಿ ಎಲ್ಲ ಕೇಳ್ಕೊಂಡ್ಬಂದು ಹಾವು ಮಸ್ಲೆ ಗುರುಜಿ. ಮುತ್ತತ್ತಿಲಿ ಎಮ್ಮನ ಅಕ್ಷರ ಸರಿಲ್ಲ, ಮುತ್ತತ್ತಿಲಿ ಎಲ್ಲ ಹೋಗಿ ಹೊಳೆಯಲ್ಲಿ ಮುಳುಗಿ ಮಕ್ಕಳುಗಳು ಸತ್ತಿದ್ದು ಗುರುಜಿ. ಎಲ್ಲ ನೀವು ಹೇಳ್ದಂಗೆ ನಡೀತೈತೆ ಗುರುಜಿ. ಮಸ್ಲೆ ಎಮ್ಮು. ಹೌದು ಮಸ್ಲೆ ಗುರುಜಿ, ಎಮ್ಮು ಮುತ್ತತ್ತಿ ಮಸ್ಲೆ ಒಂದು ಮಗು ತಿಂತು, ಮಗು ಅನ್ನೋದು ಎಮ್ಮು. ಹೌದು ಹೌದು ಗುರುಜಿ. ಮಳೆ ಅನ್ನೋದು ಎಮ್ಮು ಹೌದು ಗುರುಜಿ. ಅಲ್ವಾ? ಹೌದು ಹೌದು. ಓಕೆ, ಏನು ಸರ್ ನಿಮ್ಮ ಪ್ರಶ್ನೆ ಏನು ಗುರುಗಳೇ? ಏನಿಲ್ಲ ಗುರುಜಿ, ಅದೇ ನಮ್ಮ ತಂಗಿ ಮಗರು ಹೆಂಗ್ ಓದ್ತಿದ್ದಾರೆ, ಏನೋ ಮುಂದೆ ಎಜುಕೇಶನ್ ಹೆಂಗಿರ್ತದೆ ಅಂತ ಒಂದ್ ಸ್ವಲ್ಪ ವೀಕ್ ಇದಾರೆ ಎಜುಕೇಶನ್ ಅಲ್ಲಿ, ಅದಕ್ಕೆ ಗುರುಜಿ. ಏನು ಹೆಸರು ಅವ್ರದ್ದು? ದಿಲನ್ ಅಂತ. ದಿಲನ್ ದಿಲನ್ ಜಿಲನ್. ಅವನ ಜಾತಕ ತುಂಬ ಚೆನ್ನಾಗಿದೆ, ಅವನ ಎಜುಕೇಷನಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಒಂದು ನೇಮನ್ನು ಚೇಂಜ್ ಮಾಡಿಸಿ, ಭಾಳ ಚೆನ್ನಾಗಿ ಓದ್ತಾನೆ, ಅದ್ಭುತವಾದ ಒಂದು ಜಾತಕ ಆಗುತ್ತೆ. ಮತ್ತು ಅವನು ಚೆನ್ನಾಗಿ ಓದಿ ಗೌರ್ಮೆಂಟ್ ಕೆಲಸ ಕೂಡ ಸಿಗುತ್ತೆ. ಹೌದು ಗುರುಜಿ. ಪಕ್ಕಾ ಗೌರ್ಮೆಂಟ್ ಕೆಲಸ ಸಿಗುತ್ತೆ. ಗುರು ಅವನಿಗೆ 5ನೇ ಮೇಲೆ ಬಲವಾಗಿದ್ದಾನೆ. ಸೂರ್ಯ ಗ್ರಹ ನೀಚನಾಗಿದ್ದಾನೆ. ಸೂರ್ಯ ನೀಚನಾದರೆ ಗೌರ್ಮೆಂಟ್ ಕೆಲಸ ಸಿಕ್ಕೇ ಸಿಗುತ್ತೆ.